ಈ ಒಂದು ಫೋಟೋನ ನೀವು ಈ ರೀತಿ ಮಾಡ್ಬೋದು ಒಂದೇ ನಿಮಿಷದಲ್ಲಿ. ಈಗ ಎಲ್ಲ ಕಡೆ ಈ ಥರ ಒಂದು ಫೋಟೋಸ್ಗಳು ತುಂಬ ವೈರಲ್ ಆಗ್ತಾ ಇದ್ದಾವೆ, ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಕಡೆ ನೀವು ನೋಡ್ಬೋದು. ಸೊ ಈ ಥರ ಒಂದು ಎಡಿಟ್ನ ನೀವು ಹೇಗೆ ಮೊಬೈಲಲ್ಲಿ ಫ್ರೀಯಾಗಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ತುಂಬ ಸಿಂಪಲ್ಲು, ಬೇಗನೆ ಮಾಡ್ಕೋಬೋದು, ಏನೂ ಇಲ್ಲ. ಸೊ ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೇನೆ, ಮಿಸ್ ಮಾಡ್ಕೊಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ಮೊದಲನೇದಾಗಿ ನೀವು ಏನು ಮಾಡಿ ಅಂತಂದರೆ ಗೂಗಲ್ ಕ್ರೋಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಇದ್ದೇ ಇರುತ್ತೆ ನಿಮ್ಮ ಫೋನಲ್ಲಿ. ಓಪನ್ ಮಾಡಿಕೊಂಡು ಇಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಬಾಕ್ಸ್ ಇರುತ್ತಲ್ಲ, ಇಲ್ಲಿ ನೀವು ಕ್ಲಿಕ್ನ ಮಾಡಿ. ನಾನು ಇವಾಗ ಹೇಳೋದನ್ನು ಟೈಪ್ ಮಾಡಿ, ಆಯಿತಾ. ಸೊ ಏನಂತ ಟೈಪ್ ಮಾಡಬೇಕು ಅಂತಂದರೆ GEMINI ಜೆಮಿನಿ ಅಂತ ಇದನ್ನು ನೀವು ಸರ್ಚ್ ಮಾಡಬೇಕು, ಆಯಿತಾ. ಇದನ್ನು ಸರ್ಚ್ ಮಾಡಿದಾಗ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ. ಈ ಒಂದು ಫಸ್ಟ್ ವೆಬ್ಸೈಟ್ನ ನೀವು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ. ನೋಡಿ, ಇಲ್ಲಿ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಸೈನ್ ಇನ್ ಅಂತ ಇದೆ ನೋಡಿ, ಬ್ಲೂ ಕಲರಲ್ಲಿ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಮೇಲ್ ಅಕೌಂಟಿಂದ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕು ಫಸ್ಟು, ಆಯಿತಾ. ನಾನು ಇವಾಗ ಲಾಗಿನ್ ಮಾಡ್ಕೊಳ್ಳಿ, ಅಂದರೆ ಇಮೇಲ್ ID ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಲಾಗಿನ್ ಆದ ತಕ್ಷಣ ನಿಮ್ಗೆ ಅಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಬರುತ್ತೆ. ನಾನು ಯಾವುದೇ ಥರ ಪ್ರೊಫೈಲ್ ಫೋಟೋ ಹಾಕಿಲ್ಲ. ಸೊ ಈಗ ನಂದು ಸೈನ್ ಇನ್ ಆಯಿತು, ಆಯಿತಾ. ಇವಾಗ ನಾವೇನು ಮಾಡಬೇಕು ಅಂತಂದರೆ, ಈಗ ನೀವು ಯಾವ ಫೋಟೋನ ಆ ಥರ ಮಾಡಬೇಕು ಅಂತ ಇದ್ದೀರಾ ಆ ಒಂದು ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಪ್ಲಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಗೆ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಯಾವ ಫೋಟೋ ಮಾಡಬೇಕಂತ ಇದ್ದೀರಾ ಆ ಫೋಟೋನ. ನಾನು ಇವಾಗ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ಈ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ನಾನು ರಾಧಿಕಾ ಪಂಡಿತ್ ಅವ್ರದ್ದು ಎಡಿಟ್ ಮಾಡ್ತಾ ಇದ್ದೀನಿ ಈ ಥರ, ಆಯಿತಾ. ಸೊ ಅದಾದಮೇಲೆ ಫೋಟೋನ ಡೈರೆಕ್ಟ್ ಈ ಥರ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಆಸ್ಕ್ ಜೆಮಿನಿ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ. ಇಲ್ಲಿ ಒಂದು ಪ್ರಾಂಪ್ಟನ್ನು ನೀವು ಹಾಕಬೇಕಾಗುತ್ತೆ. ಈಗ ನಾನು ಆ ಒಂದು ಪ್ರಾಂಪ್ಟ್ ಹಾಕ್ತೀನಿ ನೋಡಿ. ಈಗ ನಾನು ಏನು ಮಾಡ್ತೀನಿ, ಒಂದು ಪ್ರಾಂಪ್ಟನ್ನ ಹಾಕ್ತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ನೋಡಿ, ಇದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇದನ್ನು ನೀವು ಇಲ್ಲಿ ನೋಡಿಕೊಂಡು ನೀವು ಟೈಪ್ ಮಾಡ್ಕೊಂಡು ಕೂತ್ಕೋಬೇಡಿ. ನಾನೇನು ಮಾಡ್ತೀನಿ ಅಂತಂದರೆ, ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡಿದ್ರೆ, ಅಂದರೆ ಈ ಒಂದು ವಿಡಿಯೋ ನೋಡ್ತಾ ಇದ್ರಲ್ಲ, ಆ ಒಂದು ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಇದನ್ನು ಹಾಕಿರ್ತೀನಿ ನಾನು, ಆಯಿತಾ. ಸೊ ಜಸ್ಟ್ ಇದನ್ನು ನೀವು ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡಬೇಕಷ್ಟೇ. ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪೇಸ್ಟ್ ಅಂತ ಬರುತ್ತೆ. ಇಲ್ಲಿ ಬಂದು ಪೇಸ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ, ಅಂದರೆ ಸೆಂಡ್ ಕೊಡಿ. ಈಗ ಏನಾಗುತ್ತೆ, ಇಲ್ಲಿ ನಿಮಗೆ ಫೋಟೋ ಕ್ರಿಯೇಟ್ ಆಗುತ್ತೆ ನೋಡಿ. ಇವಾಗ ಜಸ್ಟ್ ಸೆಕೆಂಡ್ ಅಂತ ಬರ್ತಾ ಇದೆ, ಕ್ರಿಯೇಟ್ ಆಗ್ತಾ ಇದೆ, ಆಯಿತಾ. ಸೊ ತುಂಬ ಸ್ಟ್ಯಾಚು ಥರನೇ ಒಂದು ಫೋಟೋ ಇವಾಗ ನಿಮ್ಮದು ಕ್ರಿಯೇಟ್ ಆಗಿ ಬರುತ್ತೆ. ನೀವು ಯಾವ ಫೋಟೋನಾದರೂ ಈ ಥರ ಮಾಡಾಕ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಆ ಪ್ರಾಂಪ್ಟ್ ಲಿಂಕ್ ಇರುತ್ತೆ, ಅಂದರೆ ಆ ಲೈನ್ಸ್ಗಳಿರುತ್ತೆ, ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡಿ. ಸೊ ಇವಾಗ ನಂದು ಇಮೇಜ್ ಬರುತ್ತೆ, ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಜನರೇಟಿಂಗ್ ಇಮೇಜ್ ಅಂತ ಬರುತ್ತೆ, ಒಂದು ನಿಮಿಷ ವೆಯ್ಟ್ ಮಾಡಿ. ಸೊ ಇವಾಗ ಇಮೇಜು ನೀವು ನೋಡ್ಬೋದು ಬಂದೇ ಬಿಡ್ತು ಗೈಸ್. ವಾವ್, ಸೂಪರಾಗಿ ಬಂದಿದೆ. ಆ್ಯಕ್ಚುಲಿ ಇಮೇಜ್ ನೀವು ನೋಡ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನೀವು ಯಾವುದೇ ಒಂದು ಇಮೇಜನ್ನು ಬೇಕಾದ್ರೂ ಕೂಡ ನೀವು ಈ ಥರ ಮಾಡ್ಬೋದು. ಕೆಲವೊಂದೊಂದು ಸಲ ಹಾಕಿರುವಂಥ ಬಟ್ಟೆ ಸ್ವಲ್ಪ ಡಿಫ್ರೆಂಟಾಗಿ ಬಂದುಬಿಡುತ್ತೆ, ಆಯಿತಾ. ನೀವು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟು. ಸೊ ನೋಡಿ, ಇವಾಗ ನಾನು ಡೌನ್ಲೋಡ್ ಮಾಡಿಕೊಂಡೆ, ಆಯಿತಾ. ಈ ಒಂದು ಇಮೇಜ್ ಡೌನ್ಲೋಡ್ ಮಾಡಿಕೊಂಡೆ ನೋಡಿ. ಇಲ್ಲಿ ಸ್ವಲ್ಪ ಈಗ ನಾನು ಹಾಕಿರೋ ಫೋಟೋ ಇದಿದೆ, ಸ್ವಲ್ಪ ಆ ಡ್ರೆಸ್ಸಲ್ಲಿ ಏನಿದೆ, ಸೊ ಆ ಸ್ಯಾರಿಲಿ ಅದೊಂದು ಸ್ವಲ್ಪ ಚೇಂಜಸ್ ಥರ ಕಾಣಿಸ್ತಾ ಇದೆ, ಬೇರೆ ಕಲರ್ ಟೈಪ್ ಎಲ್ಲ ಕಾಣಿಸ್ತಾ ಇದೆ. ಬಟ್ ಒಂದು ರೇಂಜ್ಗೆಲ್ಲ ಸೇಮೇ ಇದೆ ಅಂತಲೇ ಅನ್ಬೋದು. ಈ ಥರ, ಆಯಿತಾ. ಒಂದು ಇಮೇಜ್ನ ನೀವು ಇವಾಗ ಕ್ರಿಯೇಟ್ ಮಾಡ್ಕೋಬೋದು. ಅನ್ಲಿಮಿಟೆಡ್ ಎಷ್ಟಾದರೂ ಮಾಡ್ಬೋದು. ಚೆನ್ನಾಗಿದೆ, ಕ್ರಿಯೇಟ್ ಮಾಡ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಲ್ಲಿ ಇಲ್ಲಿ ಹಾಕೊಡಿ, ಸಖತ್ತಾಗಿ ವೈರಲ್ ಆಗುತ್ತೆ. ಓಕೆ, ಸೊ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.